ಎಲ್ರಿಗೂ ನಮಸ್ಕಾರ. ಚಿತ್ತಾಸ್ ಕಿಚನ್ಗೆ ಸ್ವಾಗತ. ಪಿಜ್ಜಾ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಅದರಲ್ಲೂ ಮಕ್ಕಳಿಗಂತೂ ತುಂಬ ಇಷ್ಟ ಇರುತ್ತೆ. ಆದರೆ ಅಮ್ಮಂದ್ರಿಗೆ ಮಕ್ಕಳಿಗೆ ಏನೇ ಕೊಟ್ಟರು ಹೆಲ್ದಿ ಆಗಿರೋದು ಕೊಡಬೇಕು ಅಂತ ಇರುತ್ತೆ. ಹಾಗಾಗಿ ಇವತ್ತು ಚಿತ್ತಾಸ್ ಕಿಚನಲ್ಲಿ ಹೆಲ್ದಿ ಆಗಿರೋ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಪಿಜ್ಜಾಗೆ ಯಾವುದೇ ರೀತಿ ವೀಟ್ ಫ್ಲೋರ್ ಆಗಿರ್ಬೋದು ಅಥವಾ ಮೈದಾ ಫ್ಲೋರ್ನ ಬಳಕೆ ಮಾಡದೆ ಒಂದು ಹೆಲ್ತಿ ಇಂಗ್ರೀಡಿಯೆಂಟ್ಸ್ನ ಬಳಕೆ ಮಾಡಿ ನಾನಿವತ್ತು ಪಿಜ್ಜಾ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಕಪ್ಪಷ್ಟು ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆನ ಓವರ್ನೈಟ್ ನೆನೆಸ್ಕೊಳ್ಳೋಣ. ಈಗ ಇದು 12 ಗಂಟೆ ಸೋಕ್ ಆಗಿದೆ. ಈಗ ನಾವು ಪಿಜ್ಜಾ ಬೇಸ್ ರೆಡಿ ಮಾಡೋಣ. ಅದಕ್ಕೆ ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋ ಮೂಂಗ್ ದಾಲ್ನ ಹಾಕಿ 2 ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕಬೇಡಿ, ಪಿಜ್ಜಾ ಬೇಸ್ ತಿಕ್ಕಾಗಿರಬೇಕು. ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಮೂಂಗ್ ದಾಲ್ ಬ್ಯಾಟರ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದನ್ನು ಮಿನಿಮಮ್ ಅರ್ಧ ಗಂಟೆ ಆದರೂ ರೆಸ್ಟ್ ಮಾಡಬೇಕು. ಅಷ್ಟರಲ್ಲಿ ನಾವು ಟಾಪಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಪನ್ನೀರನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಿಜ್ಜಾ ಟಾಪಿಂಗ್ಸ್ ರೆಡಿಯಾಗಿದೆ. ಈಗ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ನಾನಿಲ್ಲಿ ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಗೀ ಆರ್ ಕುಕ್ಕಿಂಗ್ ಆಯಿಲ್ನ ಕೂಡ ಸ್ಪ್ರೆಡ್ ಮಾಡ್ಕೋಬೋದು. ಈಗ ಬಟರ್ ಬಿಸಿ ಆಗಿದೆ. ಮೂಂಗ್ ದಾಲ್ ಬ್ಯಾಟರ್ನ ತಿಕ್ಕಾಗಿ ತವಾ ಮೇಲೆ ಹಾಕ್ಕೊಳ್ಳೋಣ. ಈಗ ಇದರ ಮೇಲೆ ನಾವೇನು ಟಾಪಿಂಗ್ಸ್ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕಿ ಇದರ ಮೇಲೆ ಕ್ಯಾಪ್ಸಿಕಮ್ ಮತ್ತು ಚೀಸ್ನ ಹಾಕ್ಕೊಳ್ಳೋಣ. ಇಷ್ಟು ಹಾಕಿ ಸೈಡ್ಗೆ ಬೇಕಾದರೆ ಸ್ವಲ್ಪ ಗೀನ ಸ್ಪ್ರೆಡ್ ಮಾಡ್ಕೊಳ್ಬೋದು. ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ಚೀಸ್ ಮೆಲ್ಟ್ ಆಗೋವರೆಗೂ ಕುಕ್ ಆದರೆ ಸಾಕು. ಈಗ ಚೀಸ್ ಮೆಲ್ಟ್ ಆಗಿದೆ. ಹೆಲ್ದಿ ಆಗಿರೋಂಥ ಪಿಜ್ಜಾ ರೆಡಿ ಆಯಿತು. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಒರಿಗಾನೋನ ಹಾಕಿ ಸರ್ವ್ ಮಾಡೋಣ. ಈಗ ಪಿಜ್ಜಾ ರೆಡಿ ಆಗಿದೆ. ತುಂಬ ಕಲರ್ಫುಲ್ ಆಗಿದೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಪಕ್ಕಾ ಪಿಜ್ಜಾ ತಿಂದ ಹಾಗೆ ಇದೆ. ಮೂಂಗ್ ದಾಲ್ ಹೈ ಇನ್ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಹೆಲ್ತಿ ಆಗಿರುವಂಥ ಪಿಜ್ಜಾ ಮಾಡಿಕೊಡಿ. ಅವ್ರಿಗೂ ಖುಷಿಯಾಗುತ್ತೆ, ಹಾಗೆ ನಮಗೂ ಕೂಡ ಖುಷಿಯಾಗುತ್ತೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಇದೇ ರೀತಿ ಸಿಂಪಲ್ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.